ಯಾವಾಗಲೂ ಕೇಳಿದ್ದೊಂದು ಕತೆ ನೆನಪುತ್ತಾ ಇದೆ. ಆ ಕತೆ ಏನಪ್ಪ ಅಂದರೆ, ಒಂದು ದೇಶ, ಆ ದೇಶದಲ್ಲಿ ರಾಜ ಆಡಳಿತ ನಡೆಸ್ತಾ ಇರ್ತಾನೆ. ಆ ಒಂದು ಸಭೆ ಸೇರಿರ್ತಾರೆ. ಆ ಸಭೆಗೆ ಒಬ್ಬ ಬಡವ ಬರ್ತಾನೆ, ಭಿಕ್ಷುಕ ಬಂದು ಸುಮ್ಮನೆ ನಿಂತಿರ್ತಾನೆ. ಆ ರಾಜನ ಕಣ್ಣು ಆ ಬಡವನ ಆ ಭಿಕ್ಷುಕನ ಮೇಲೆ ಹೋಯ್ತದೆ. ನಿನಗೆ ಏನು ಬೇಕು ಕೇಳು, ನೀನು ಚೆನ್ನಾಗಿರ್ಬೇಕು ನನ್ನ ರಾಜ್ಯದಲ್ಲಿ ಅಂತ ಕೇಳ್ತಾನೆ. ಆಗ ಅವನು ಏನೂ ಮಾತಾಡೋದು ಸುಮ್ಮನೆ ನಿಂತಿರ್ತಾನೆ. ಎಲ್ಲರೂ ಬಂದು ಕೇಳ್ತಾರೆ, ಏನೂ ಮಾತಾಡೋದಿಲ್ಲ, ಸುಮ್ಮನೆ ನಿಂತಿರ್ತಾನೆ. ಆಗ ಅವನೇನು ಮಾಡ್ತಾನೆ, ರಾಜ ಓಹೋ ಇವನೇನು ಮಾತಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಒಂದು ಮನೆ ಕಟ್ಟಿಸ್ಕೊಡ್ತಾನೆ. ಒಂದಷ್ಟು ದುಡ್ಡು ಕೊಡ್ತಾನೆ, ಒಂದಷ್ಟು ಜಮೀನು ಕೊಡ್ತಾನೆ, ಇಲ್ಲಿ ಸುಖವಾಗಿರು ಅಂತೇಳಿ ಅಂತ ಹೇಳ್ತಾನೆ. ಆಗ ಅವನು ಹಂಗೆ ಸುಖವಾಗಿ ಇರ್ತಾನೆ ಹೆಂಡತಿ ಮಕ್ಕಳ ಜೊತೆಲಿ. ಇನ್ನೊಬ್ಬ ಬಂದ್ಬಿಟ್ಟು ಕೇಳ್ತಾನೆ, ಅವತ್ತು ಆ ರಾಜ್ಯದಲ್ಲಿ ಸಭೆ ಒಳಗೆ ಬಂದು ಸುಮ್ಮನೆ ನಿಂತಿದ್ದಲ್ಲ, ಏನು ಮಾತನಾಡಿಲ್ವಲ್ಲ, ಯಾಕೆ, ಏನಾಯ್ತು ನಿನಗೆ ಅವತ್ತು ಹೇಳು ಅಂತ ಕೇಳ್ತಾನೆ. ಆಗ ಆ ಭಿಕ್ಷುಕ ಹೇಳ್ತಾನೆ, ನಾನು ಕೇಳಿದರೆ ಏನು ಕೇಳ್ತಾಯಿದ್ದೆ ಅಮ್ಮಮ್ಮ ಅಂದರೆ ಒಂದು ಹೊತ್ತು ಊಟ ಕೇಳ್ತಾಯಿದ್ದೆ, ಇಲ್ಲ ಅಂದರೆ ಒಂದು 10 ನಾಣ್ಯಗಳು ಕೇಳ್ತಾಯಿದ್ದೆ. ಇನ್ನೇನು ಕೇಳೋಕ್ಕಾಯ್ತದ, ಮನೆ ಕೇಳೋಕ್ಕಾಯ್ತಿತ್ತ, ಜಮೀನು ಕೇಳೋಕ್ಕಾಯ್ತಿತ್ತ, ಆ ರಾಜನ ತಕ್ಕ ಬಂದು ನಾನು ಅಂತ ಹೇಳ್ತಾನೆ. ಆಗ ಆ ಮನೆ ಏನು ಕೇಳೋಕ್ಕಾಯ್ತಾನಿಲ್ಲ ನನ್ನ ಕೈಲಿ, ನಾನು ಕೇಳ್ದೇ ಅಷ್ಟೊಂದೆಲ್ಲ ಸಿಕ್ತು. ಕೇಳಿದರೆ ಬಟ್ಟೆ, ಒಂದು ಊಟ, ಒಂದಷ್ಟು ನಾಣ್ಯಗಳು ಸಿಗ್ತಾಯಿದ್ದು ಅಷ್ಟೇ. ಈಗ ನಾನು ಏನೂ ಮಾತಾಡ್ದೆ ನಿಂತದಕ್ಕೆ ಇಷ್ಟೊಂದೆಲ್ಲ ಆಸ್ತಿ ಸಿಕ್ತು ನನಗೆ. ಅದಕ್ಕೆ ದೇವ್ರ ಹತ್ರ ನಾನು ಏನೂ ಕೇಳೋದಿಲ್ಲ ಅಂತ ಹೇಳ್ತಾನೆ. ಹಂಗೆ ನಮ್ಮ ಜೀವನದಲ್ಲೂ ಒಂದೊಂದು ಘಟನೆಗಳು ನಡೀತವೆ. ಈಗ ನಾನು ಆಟೋ ಡ್ರೈವರು, ನಾನು ಈಗ ಪ್ಯಾಸೆಂಜರು. ಈಗ ಜಸ್ಟ್ ಒಂದು ಸೆಕೆಂಡಲ್ಲಿ ನಡೆದದ್ದು, ಡ್ರಾಪ್ ಮಾಡಿಬಿಟ್ಟು ಇಲ್ಲೇ ಬಂದೆ. ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಒಂದು ಸ್ಕೂಲ್ ಐತೆ. ಆ ಸ್ಕೂಲಿಗೆ ಬಂದು ಕೇಳಿದ್ರು. ನಾನು ಏನು ಮಾತಾಡಲಿಲ್ಲ, ಹತ್ತಿ ಅಂತ ಅಂದೆ. ಅವ್ರು ಹತ್ತೋದು, ಎಷ್ಟು ಕೊಡಬೇಕು ಅಂತ ಕೇಳಿದ್ರು. ಎಷ್ಟೋ ನಿಮ್ಮ ಇಷ್ಟ ಕೊಡಿ ಅಂತ ಹೇಳಿದೆ. ಇರುವುದು ಮಿನಿಮಮ್ 30 ರೂಪಾಯಿ ಕೊಡ್ತಾರೆ ಅಂತ ಅನ್ಕೊಂಡೆ. 40 ರೂಪಾಯಿ ಫೋನ್ಪೇ ಮಾಡಿದ್ರು. ನಾನು ಕೇಳಿದರೆ ಬರೀ 30 ರೂಪಾಯಿ ಅಷ್ಟೇ ಸಿಗ್ತಾಯಿತ್ತು. ಅವರು ಇನ್ನೂ 10 ರೂಪಾಯಿ ಜಾಸ್ತಿ ಕೊಟ್ಟರು. ಅದೇ ನಾನು ಕೇಳಿದರೆ ಬರೀ 30 ರೂಪಾಯಿ ಅಷ್ಟೇ ಸಿಗ್ತಾಯಿತ್ತು. ಹಂಗೆ ನಮ್ಮ ಜೀವನದಲ್ಲಿ ಎಷ್ಟೆಷ್ಟೋ ಘಟನೆಗಳು ನಡೀತಾವಲ್ವ. ನಾವು ಎಷ್ಟು ಕೇಳ್ತೀವಿ ಅಷ್ಟೇ ಕೊಡ್ತಾರೆ. ಕೇಳಲಿಲ್ಲ ಅಂದರೆ ನಮಗಿಂತ ನಮ್ಗೆ ಎಷ್ಟು ಬೇಕಾಗಿತ್ತು ಅದಕ್ಕಿಂತ ಜಾಸ್ತಿನೇ ಕೊಟ್ಟೋಯ್ತಾರಲ್ವ.